ಕೊಳತೂರು ಗ್ರಾಮದಲ್ಲಿರ್ತಕ್ಕಂಥ ಶಾಲೆ ಆವರಣದಲ್ಲಿ ಒಂದು ನೂತನವಾದಂತಹ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಮಾಡಿ ಲೋಕಾರ್ಪಣೆ ಮಾಡಿ ಅಲ್ಲಿ ಸುಮಾರು 25 ಮಕ್ಕಳು ಅಲ್ಲೇ ಬಂದು ವಿದ್ಯಾಭ್ಯಾಸ ಶಿಕ್ಷಣ ಪಡ್ಕೋತಾ ಇದ್ದಾರೆ. ಮತ್ತೆ ಸುಮಾರು ಒಂದು 30 ಮಕ್ಕಳಿಗೆ ಅಂದ್ರೆ 6 ತಿಂಗಳಿಂದ 3 ವರ್ಷ ಇರುವಂತ ಮಕ್ಕಳಿಗೆ ಮನೆಗೇನೆ ಅಲ್ಲಿ ಆಹಾರ ಕಳಿಸಂತದ್ದು, ಊಟ ಕಳಿಸಂತದ್ದು, ಅವರ ಪೌಷ್ಟಿಕಾಂಶ ಪದಾರ್ಥಗಳನ್ನ ಕೊಡುವಂಥದ್ದು. ಸುಮಾರು 15 ಜನ ಗರ್ಭಿಣಿಯರು ಬಾಣಂತಿಯರಿಗೆ ಅಲ್ಲಿ ಸೌಲಭ್ಯಗಳೆಲ್ಲ ತಲುಪಿಸಕ್ಕೆ ನೂತನವಾದಂತ ಕಟ್ಟಡನ ಕಟ್ಟಿ ಅದನ್ನ ಲೋಕಾರ್ಪಣೆ ಮಾಡಿದ್ವಿ. ಅದ್ರ ಜೊತೆಗೆ ಗ್ರಾಮಕ್ಕೆ ಬೇಕಾದಂತ ಸಿಸಿ ರಸ್ತೆಗಳ ಒಂದು ಗುದ್ಲಿ ಪೂಜೆನ ಮತ್ತೆ ವಿಶೇಷವಾಗಿ ಸುಮಾರು ಒಂದು 2 ವರ್ಷದಿಂದ ಕಟ್ಟಡನ ಕಟ್ಟಿ ಲೋಕಾರ್ಪಣೆಗೆ ಕಾಯ್ತಾ ಇದ್ದಂತ ಇದೊಂದು ಏನು ನಮ್ಮ ಲೈಬ್ರರಿ ಇದೆ, ಲೈಬ್ರರಿಯ ಲೋಕಾರ್ಪಣೆ ಕಾರ್ಯಕ್ರಮನ ಕೂಡ ಇವತ್ತು ನಾವು ನೆರವೇರಿಸಿಕೊಟ್ಟಿದ್ವಿ. ಒಟ್ಟಾರೆ ಸುಮಾರು ಒಂದು 50 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಕಾಮಗಾರಿಗಳಿಗೆ ಇವತ್ತು ನಮ್ಮ ಕೊಳತೂರು ಗ್ರಾಮದಲ್ಲಿ ನಾವು ಲೋಕಾರ್ಪಣೆ ಮತ್ತೆ ಚಾಲನೆಯನ್ನ ಮಾಡಿದ್ವಿ. ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದ್ ಮನಸ್ಸಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಅತ್ಯಂತ ಸಂತೋಷ ಆಗಿರ್ತಕ್ಕಂಥ ವಿಷಯ. ಅದ್ರ ಜೊತೆಗೆ ಏನು ಮನವಿ ನಾವು ನಮ್ಮ IOCL ರೋಡ್ ಮಾಲೂರು ರೋಡಿಂದ ಕೊಳತೂರಿಗೆ ಮತ್ತೆ ಕೊಳತೂರಿಂದ ಹೈವೇಗೆ ರಸ್ತೆನ ನಾವೇನಿವತ್ತು ಅಗಲ ಮಾಡಬೇಕು ಅಂತ ಕ್ರಮನ ನಾವು ವಹಿಸಿದೀವಿ. ಈಗಾಗ್ಲೇನೆ ಮಾಲೂರು ರೋಡಿಂದ ಕೊಳತೂರು ಗ್ರಾಮದವರೆಗೂ ಟಾರ್ ಹಾಕಿ ಅದನ್ನ ಬೇಸ್ಮೆಂಟ್ ಹಾಕಿದ್ರೆ ಟಾರ್ ಹಾಕ್ಬೇಕಾಗಿದೆ, ಜಲ್ಲಿ ಹಾಕಿ ಫಾರ್ಮೇಶನ್ ಮಾಡಿದ್ದಾರೆ. ಫಾರ್ಮೇಶನ್ ಆಗಿ ಇನ್ನು ಟಾರ್ ಹಾಕ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮದಿಂದ ಹೈವೇಗೂ ಕೂಡ ಏನ್ ನಾವು ರಸ್ತೆನ ಮಾಡ್ಕೊಡ್ಬೇಕು ಆ ಕಾಮಗಾರಿಗಳನ್ನು ಮಾಡ್ಕೊಡ್ತೀವಿ. ಈಗಾಗ್ಲೇನೆ ದಂಡಪಾಳ್ಯ ಮಾರ್ಗವಾಗಿ ಹೈವೇಯಿಂದ ಸೋಲೂರ್ವರೆಗೂ ಏನ್ ರಸ್ತೆ ಆಗ್ಬೇಕಾಗಿದೆ ಅದರಲ್ಲಿ ಬೇಸ್ ಕೋಟ್ ಹಾಕೋರು ಇನ್ನ ಟಾಪ್ ಕೋಟ್ ಹಾಕ್ಬೇಕಾಗಿದೆ. ಬಟ್ ಅಲ್ಲಿ ಮೆಟ್ಲಿಂಗು ಮಾಡಿದ್ದಾಯ್ತು, ಟಾರ್ ಹಾಕಿದ್ದು ಆಯ್ತು. ಒಂದು ಟಾಪ್ ಕೋಟ್, ಒಂದು BM, ಒಂದು BC ಒಂದು ಹಾಕ್ಬೇಕಾಗಿದೆ. ಆ BC ಹಾಕಿದ್ರೆ ಆ ರಸ್ತೆನೂ ಕೂಡ ಇವಾಗ ಆಗಿರ್ತದೆ. ಇರ್ತಕ್ಕಂಥ ಯೋಜನೆಗಳು ತಳ ಸಮುದಾಯಗಳಿಗೆ, ಬಡವರಿಗೆ ಆಗ್ತಿರ್ತಕ್ಕಂಥ ಅನುಕೂಲಗಳನ್ನ ದೇಶಕ್ಕೆಲ್ಲ ವಿಶ್ವಕ್ಕೆ ನಾವು ಮಾದರಿಯಾಗಿದ್ದೀವಿ. ಅದರಿಂದ ಅವರೆಲ್ಲರೂ ನೋಡಿದ್ರೆ ತಿಳಿಸ್ಬೇಕು, ನಾವು ಕೂಡ ನೋಡ್ಕೊ ಬರ್ತೀವಿ. ಬಂದು ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರು ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧವಾಗಿದ್ದೀವಿ. ಇವತ್ತು ಅವರು ಏನ್ ಸೂಚನೆಯನ್ನ ಕೊಡ್ತಾರೋ 140 ಕಾಂಗ್ರೆಸ್ ಶಾಸಕರುಗಳಿದೀವಿ, ಯಾರ ಭಿನ್ನಾಭಿಪ್ರಾಯನೂ ಕೂಡ ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಉತ್ತಮವಾದಂತ ಸರ್ಕಾರನ ಕೊಟ್ಟಿದೀವಿ, ಆಡಳಿತ ಮಾಡ್ತಾ ಇದೀವಿ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೀವಿ. ಹೈಕಮಾಂಡ್ ಏನ್ ಸೂಚನೆ ಮಾಡುತ್ತೋ ಆ ಸೂಚನೆಗೆ ನಾವೆಲ್ಲರೂ ಕೂಡ ಬದ್ಧ.